ಇದು ನೋಡಿ, ರೋಟಿ ಮೇಕರ್ದು ಸಂಕ್ರಾಂತಿ ಹಬ್ಬಕ್ಕೆ ಒಬ್ಬಟ್ಟು ಮಾಡಿ ತೋರಿಸಿದ್ದೆ. ಸುಮಾರು ಜನ ಈಗ ಯುಗಾದಿ ಬರ್ತಾ ಇದೆ ಅಲ್ವಾ, ಒಬ್ಬಟ್ಟು ಮಾಡಬೇಕು ಅಂತ ಹೇಳಿಬಿಟ್ಟು ಈ ನಂಬರ್ ಕೇಳ್ತಾ ಇದ್ದಾರೆ, ಅಡ್ರೆಸ್ ಕೇಳ್ತಾ ಇದ್ದಾರೆ. ನಾನು ಇವಾಗೇನು ಪ್ರಮೋಷನ್ದಲ್ಲ, ನಿಮಗೋಸ್ಕರ ಆಗ್ತಾಯಿದ್ದೀನಿ. ಸುಮಾರು ಜನಕ್ಕೆ ಹಂಗೆ ನಂಬರ್ ಕೊಟ್ಟಿದ್ದೀನಿ, ಇನ್ನೂ ಕೇಳ್ತಾನೆ ಇದ್ದಾರೆ. ಅದಕ್ಕೆ ಯಾರಿಗನ್ನ ಯೂಸ್ ಆದರೆ ತಗೊಳ್ಳಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ತಗೊಳ್ಳಿ, ಫಸ್ಟು ಸ್ಟಾರ್ಟಿಂಗ್ ಇದ್ದಷ್ಟು ರೇಟು ಇಲ್ಲ. ಈ ನಂಬರಿಗೆ ಫೋನ್ ಮಾಡಿಬಿಟ್ಟು ವಿಚಾರಿಸ್ಕೊಂಡು ಬೇಕಾದವ್ರು ತಗೊಳ್ಳಿ. ನಿಮ್ಗೆ 2 ದಿನ ಎಲ್ಲಿಂದ ಆದರೂ ಹೇಳಿ, 2 ದಿನದಲ್ಲಿ ನಿಮ್ಗೆ ಸೇರಿಬಿಡುತ್ತೆ, ಹಬ್ಬದೊಳಗೆ ಬಂದುಬಿಡುತ್ತೆ. ಬೇಕಾದವ್ರು ತಗೊಳ್ಳಿ, ಈಸಿಯಾಗಿ ಮಾಡ್ಕೊಬೋದು. ಒಬ್ಬಟ್ಟು, ರೊಟ್ಟಿ, ಪಾಪಡು ಎಲ್ಲ ಮಾಡ್ಕೊಬೋದು. ಇದರಲ್ಲಿ ಮೊಸರು ಹಪ್ಪಳ, ಉದ್ದಿನ ಹಪ್ಪಳ, ಹೆಸರುಬೇಳೆ ಹಪ್ಪಳ ಎಲ್ಲನೂ ಮಾಡಿ ತೋರಿಸ್ತೀನಿ ನಾನು. ಬೇಕಾದವ್ರು ತಗೊಳ್ಳಿ. ಇದ್ರ ಬಗ್ಗೆ ಡೀಟೇಲ್ ಬೇಕಾದ್ರೆ ಅಲ್ಲಿ ನೋಡಿ, ಸ್ಕ್ರೀನ್ ಮೇಲೂ ಇದೆ, ಮೇಲೂ ಹಾಕಿರ್ತೀನಿ ನಂಬರು. ಫೋನ್ ಮಾಡಿಬಿಟ್ಟು ವಿಚಾರಿಸ್ಕೊಳ್ಳಿ. ಇದು ನೋಡಿ, ಈ ಥರ ಹಾಕ್ಕೋಬೇಕು. ಹಿಂಗೆ ಸಪ್ರೇಟು ಮಾಡಿ ಕೊಟ್ಟಿರ್ತಾರೆ ಬಾಕ್ಸಲ್ಲಿ, ಹಿಂಗೆ ಹಾಕ್ಕೋಬೇಕು. ಸ್ಕ್ರೂ ಹಾಕ್ಕೊಂಬಿಟ್ರೆ ಟೈಟಾಗಿ ಆಗಿಬಿಡುತ್ತೆ. ಈ ಒಬ್ಬಟ್ಟಿನ ಕಣ್ಕ ನೋಡಿ, 1 ಲೋಟ ಮೈದಾ ಹಿಟ್ಟು, 1 ಲೋಟ ಚಿರೋಟಿ ರವೆ, ಸ್ವಲ್ಪ ಉಪ್ಪು, ಒಂಚೂರು ಅರಿಶಿನ, ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ಪೂರಿ ಹಿಟ್ಟಿರುತ್ತಲ್ವ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಡಿ. ರವೆ ಎಲ್ಲ ನೀರು ಹೀರ್ಕೊಳ್ಳುತ್ತೆ, ಸ್ವಲ್ಪ ಮೆತ್ತಗೆ ಕಳಿಸಿ. ಅದು ರವೆ ಎಲ್ಲ ಹೀರ್ಕೊಂಡ್ಮೇಲೆ ಮಾಮೂಲಿ ಅದಕ್ಕಾಗುತ್ತೆ. ಇದರಲ್ಲಿಟ್ಟು ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಮಾಡ್ಕೊಬೋದು ಗೊತ್ತಾ. ತುಂಬ ಈಸಿಯಾಗಿ ಬರದೇ ಇರೋರು ಮಾಡ್ಕೊಬೋದು. ನೋಡಿ ನೋಡಿ, ಈಗ ಆಯ್ತಲ್ಲ. ಮತ್ತು ಇದೆಲ್ಲ ಒಂದು ಅರ್ಧ ಗಂಟೆ ನೆಂದ ಮೇಲೆ ಕೈಗೆ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ಕಿವಿಚ್ಕೋಬೇಕು. ಈ ಥರ ಇಟ್ಟು ಎಷ್ಟು ಮೆತ್ತಗೆ ಒಂದು 5 ನಿಮಿಷ ನಾದ್ಕೊಳ್ಳಿ, ತುಂಬ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಈ ಥರ 2 ಪೇಪರು ಕೊಡ್ತಾರೆ ಫ್ರೀಯಾಗಿ. ಈ ಮೇಕರ್ ತಗೊಂಡ್ರೆ 2 ಪೇಪರ್ ಕೊಡ್ತಾರೆ. ಈ ಪೇಪರ್ ನೋಡಿ, ಇಲ್ಲೊಂದು ಹಾಕ್ಬಿಟ್ಟು, ಕೆಳಗೊಂದು ಹಾಕ್ಬಿಟ್ಟು ಎಣ್ಣೆ ಸವರ್ಕೋಬೇಕು. ಮತ್ತು ನಾವೆಷ್ಟು ಸೈಜು ಒಬ್ಬಟ್ಟು ಮಾಡ್ತೀವ ನೋಡಿ, ಅಷ್ಟು ಸೈಜು ಈ ಹಿಟ್ಟು ಕಲಸಿಟ್ಟಿದ್ದೀವಲ್ವ ಕಣ್ಕ, ಅದು ತಗೊಂಡು ಹಿಂಗೆ ತೊಟ್ಬಿಟ್ಟು, ಮಾಮೂಲಿ ಒಬ್ಬಟ್ಟು ಹೆಂಗೆ ಮಾಡ್ತೀವೋ ಹಂಗೆ ಬಿಡಿ. ಈ ಉಂಡೆ ಒಂದು ಎತ್ಕೊಂಡು ಅದ್ರ ಮಧ್ಯೆ ಇಟ್ಬಿಟ್ಟು ಮಡ್ಚ್ಕೋಬೇಕು. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ತರಕಾರಿ ರೊಟ್ಟಿ ಎಲ್ಲನೂ ಮಾಡ್ಬೋದು. ನಾನು ಬೀಟ್ರೋಟ್ ಎಲ್ಲ ಹಾಕಿ ತರಕಾರಿ ರೊಟ್ಟಿ ಮಾಡಿ ತೋರಿಸ್ತೀನಿ. ತಗೊಳ್ಳಿ, ನಿಮ್ಗೆ ಎಷ್ಟು ರೆಸಿಪೀಸ್ ಬೇಕಾದ್ರೂ ಇದರಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋಂಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಮೇಲೆ ಒಂದು ಪೇಪರ್ ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡೋದು. ನಾವು ತೆಳ್ಳಗೆ ಮಾಡ್ತೀವಿ ಒಬ್ಬಟ್ಟು, ಒಂದು ಸರ್ತಿಗೆ ನಾವು ಮಾಡೋಷ್ಟು ಆಗಿಬಿಡುತ್ತೆ. ನಿಮಗೆ ಇನ್ನೂ ತೆಳ್ಳಗೆ ಬೇಕಾ, ಇನ್ನೊಂದು ಸರ್ತಿ ಈ ಕಡೆ ತಿರುಗಿಸ್ಬಿಟ್ಟು ಒಂದು ಸರಿ ಪ್ರೆಸ್ ಮಾಡಿಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಈಸಿ. ಎಕ್ಸ್ಟ್ರಾ ಹಿಟ್ಟೇನಾದರೂ ನಾವು ತೊಟ್ಟಾಗೂ ಬಂದುಬಿಡುತ್ತೆ ಒಂದೊಂದು ಸರ್ತಿ. ಫಸ್ಟು 1-2 ಒಬ್ಬಟ್ಟಿಗೆ ಎಕ್ಸ್ಟ್ರಾ ಹಿಟ್ಟೇನಾದರೂ ಬಂದರೆ ಹಿಂಗೆ ಕೈಯಲ್ಲಿ ತೆಗೆದುಬಿಡಿ. ಹೆಂಚು ಕಾಯೋಕೆ ಇಟ್ಟಿದ್ದೀನಿ, ಹೆಂಚು ಮೇಲೆ ಹಾಕ್ಬಿಟ್ಟು ತಕ್ಷಣ ತೆಗೆದು ಬಿಡ್ಬೋದು. 1 ನಿಮಿಷ ಇಟ್ಟರೂ ಏನೂ ಆಗೋದಿಲ್ಲ ಪೇಪರ್. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ನೋಡಿ. ಇದ್ರ ಮೇಲೆ ತುಪ್ಪ ಬೇಕಾದ್ರೆ ತುಪ್ಪ, ಇಲ್ಲ ಎಣ್ಣೆ ಬೇಕಾದ್ರೆ ಎಣ್ಣೆ ಸ್ವಲ್ಪ ಹಾಕ್ಕೋಬೋದು. ಏನೂ ಬೇಡ ಅಂದರೆ ಅಷ್ಟೇನೂ ಸಾಕು, ಯಾಕೆಂದರೆ ನಾವಲ್ಲಿ ತೊಟ್ಟೋವಾಗ ಹಾಕ್ಕೊಂಡಿರ್ತೀವಲ್ವ ಎಣ್ಣೆ, ಅದರಿಂದ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನಾನೇನು ಗಿಮಿಕ್ ಮಾಡಿ ತೋರಿಸಿಲ್ಲ ನಿಮಗೆ. ನಾನು ಹೆಂಗೆ ಮಾಡ್ತೀನೋ ಒಂಚೂರು ಎಗರಿಸ್ದಿರ ಹಂಗೆ ಮಾಡಿ ತೋರಿಸಿದ್ದೀನಿ. ಇದನ್ನು ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹದ್ಕೊಂಡು ತಿಂತಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಬೇಕಾದವ್ರು ತಗೊಂಡು ಆರಾಮಾಗಿ, ನಿಮಗೂ ನಾನು ತಗೊಂಡಿದ್ದೀನಿ, ಇದರಲ್ಲಿ ಇನ್ನೂ ಏನಾದ್ರು ನಿಮ್ಗೆ ರೆಸಿಪಿ ಬೇಕು ಅಂತ ತೋರಿಸಿ ಅನ್ನಿ. ನಾನು ಸ್ವಲ್ಪ ಕಷ್ಟ ಆದರೂ ನಿಮ್ಗೆ ನೀವು ಹೇಳಿದ ಮೇಲೆ 2-3 ದಿನದಲ್ಲಿ ಮಾಡಿ ತೋರಿಸುತ್ತೇನೆ. ಇವಾಗ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸಮ್ಮರ್ದು ಆಗೋಗ್ತಾ ಇದೆ. ಅದೇ 2 ದಿನ ಆಗಿದೆ, ಒಣಗಿ ಆದಮೇಲೆ ಒಂದೊಂದಾಗಿ ತೋರಿಸ್ತೀನಿ. ತಗೊಂಡು ನೋಡಿ, ತಗೊಳ್ಳಿ, ಯಾರು ಬೇಕೋ ತಗೊಳ್ಳಿ. ಒಂದು ಸರಿ ತಗೊಂಬಿಟ್ರೆ ಆರಾಮಾಗಿ